ಮಂತ್ರಿಗಿರಿಗಾಗಿ ನಾಯಕರಿಗೆ ಕೈ ಶಾಸಕರ ಬ್ಲಾಕ್ ಮೇಲ್. ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಮಾಡಿದ್ರೆ ಪರಮೇಶ್ವರ್ ರಾಜೀನಾಮೆ ಕೊಡ್ತಾರ? ಹಾಗಾದ್ರೆ ಯಾವ್ಯಾವ ಶಾಸಕರು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಮಂತ್ರಿಗಿರಿಗಾಗಿ ಕೈ ನಾಯಕರಿಗೆ ಕೈ ಶಾಸಕರು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರಾ? ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಡಿಸಿಎಂ ಆಗಿ ಪರಮೇಶ್ವರ್ ಅವರು ಇರುವಂತಹದ್ದು. ಹೆಚ್ಚುವರಿ ಡಿಸಿಎಂ ಅನ್ನ ಸೃಷ್ಟಿ ಮಾಡಿದ್ರೆ ಪರಮೇಶ್ವರ್ ಅವರು ರಾಜೀನಾಮೆಯನ್ನ ಕೊಡ್ತಾರ? ಹಾಗಾದ್ರೆ ಯಾವ್ಯಾವ ಶಾಸಕರು ಮಂತ್ರಿಗಿರಿಗಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ? ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಈಗ ಈ ಒಂದು ಸುದ್ದಿಯೇ ಒಂದು ಪ್ರಮುಖವಾದಂತಹ ಒಂದು ಉದಾಹರಣೆ. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಈಗಾಗಲೇ 13 ಜನ ಶಾಸಕರು ಮಂತ್ರಿಗಳಾಗಿದ್ದಾರೆ. ಅದೇ ರೀತಿ ಇನ್ನೂ 20 ಜನ ಶಾಸಕರನ್ನ ಮಂತ್ರಿಗಳನ್ನಾಗಿ ಮಾಡುವಂತಹ ಒಂದು ಅಧಿಕಾರ ಡಿ.ಕೆ. ಶಿವಕುಮಾರ್ ಹಾಗೂ ಹೈಕಮಾಂಡ್ಗೆ ಇರುವಂತಹದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ, ಮ್ಯಾಕ್ಸಿಮಮ್ 1 ವೀಕ್ ಒಳಗಡೆ ಎರಡನೇ ಪಟ್ಟಿ ಅನೌನ್ಸ್ ಕೂಡ ಆಗುತ್ತೆ. ಯಾರ್ಯಾರು ಯಾವ್ಯಾವ ಶಾಸಕರಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅನ್ನೋದು ಗೊತ್ತಾಗೋಗ್ಬಿಡುತ್ತೆ. ಆದರೆ ಇದರ ನಡುವೆ ಈಗಿರುವಂತಹ ಒಂದು ಸಂದರ್ಭದಲ್ಲಿ ಕೆಲವು ಕೈ ಶಾಸಕರು ಹೈಕಮಾಂಡ್ ನಾಯಕರನ್ನ ಬ್ಲಾಕ್ ಮೇಲ್ ಮಾಡ್ತಾರಂತೆ. ಅದು ಯಾವ ರೀತಿ ಬ್ಲಾಕ್ ಮೇಲ್ ಅನ್ನೋದನ್ನ ನಾನು ಹಿಂಚಿಂಚು ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮಗೂ ಕೂಡ ಅವಕಾಶವನ್ನ ನೀವು ಕೊಡಬೇಕು ಅಂತೇಳಿ ಕೆಲವು ಶಾಸಕರು ರಾಜ್ಯದ ಪ್ರಮುಖ ನಾಯಕರನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಹೀಗಂತ ಒಂದು ಸುದ್ದಿ ಹರಿದಾಡ್ತಿದೆ. ಕೆಲವರು ತಮಗೆ ಅವಕಾಶ ಬೇಕೇ ಬೇಕು ಅಂತಂತೇಳಿ ಪಟ್ಟು ಹಿಡಿದ್ರೆ, ಇನ್ನೂ ಕೆಲವು ನಾಯಕರು ತಮಗೆ ಅವಕಾಶ ನೀಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವ್ರು ಮಾತ್ರ ಆಗಬಾರ್ದು, ನಾನು ಹೇಳಿದಂತಹ ವ್ಯಕ್ತಿಗಳು ಆಗಬಾರ್ದು ಅನ್ನೋ ಒಂದು ಸ್ಟ್ರಾಟಜಿಯನ್ನ ಅವರು ಕೂಡ ಮಾಡ್ತಿರುವಂತಹದ್ದು. ಅಂದ್ರೆ ತಮ್ಮ ಜೊತೆ ಯಾರ್ಯಾರು ಪೈಪೋಟಿ ರಾಜಕಾರಣ ನಡೆಸ್ತಿದ್ರಲ್ಲ, ಅವ್ರಿಗೆ ಯಾವತ್ತೂ ಕೂಡ ನೀವು ಮಣೆ ಹಾಕಬಾರ್ದು ಅಂತೇಳಿ ಕೆಲವು ಶಾಸಕರು, ಕೆಲವು ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಸಚಿವ ಸಂಪುಟದ ಒಂದು ನಿಗದಿತ ಅವಧಿ ಏನಿರುತ್ತಲ್ಲ, ಅದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಯಾವ್ಯಾವ ಶಾಸಕರು ಯಾವ್ಯಾವ ರೀತಿ ಗೇಮ್ ಮಾಡ್ತಿದ್ದಾರೆ? ಎಸ್, ವಿಧಾನ ಪರಿಷತ್ತಿನ ಪೈಕಿ ಸಲೀಂ ಅಹಮದ್ ಅವರನ್ನ ಸಭಾಪತಿಯನ್ನಾಗಿ, ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಸಭಾಧ್ಯಕ್ಷರನ್ನಾಗಿ ನೇಮಿಸುವಂತಹ ಒಂದು ಚರ್ಚೆಗಳು ಈಗ ಆಗ್ತಿರುವಂತಹದ್ದು. ಒಂದು ವೇಳೆ ಏನಾದರೂ ಹೆಚ್ಚುವರಿ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿಸಲು ಹಾಲಿ ಉಪಮುಖ್ಯಮಂತ್ರಿಯಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವೇಳೆ ಹೆಚ್ಚುವರಿ ಡಿಸಿಎಂ ಹುದ್ದೆಗಳು ಏನಾದರೂ ಸೃಷ್ಟಿಯಾದ್ರೆ ನಾನು ರಾಜೀನಾಮೆನ ಕೊಡ್ತೀನಿ, ಹೀಗಂತ ಡಿಸಿಎಂ ಪರಮೇಶ್ವರ್ ಅವರು ಈಗಾಗಲೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮತ್ತು ವಲಸಿಗ ನಾಯಕರಿಗೆ ಈ ಬಾರಿ ಕಡಿವಾಣ ಹಾಕುವ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರ ಪಟ್ಟಿಯನ್ನ ಹೆಚ್ಚು ನೀಡದೆ ಕೇವಲ 4 ಮಂದಿಯ ಹೆಸರನ್ನ ಮಾತ್ರ ಹೈಕಮಾಂಡ್ ಮುಂದೆ ಇಟ್ಟು, ಉಳಿದಂತೆ ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಮತ್ತು ಹೈಕಮಾಂಡ್ ನಾಯಕರು ಸೂಚಿಸಿದವರಿಗೆ ಸಂಪುಟದಲ್ಲಿ ಅವಕಾಶವನ್ನು ನಾನು ಕಲ್ಪಿಸ್ತೀನಿ ಅಂತೇಳಿ ಈಗ ಭರವಸೆಯನ್ನ ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ವಿಶ್ಲೇಷಕರೊಬ್ಬರು ನೀಡಿರುವಂತಹ ಮಾನದಂಡಗಳು ಡಿ.ಕೆ. ಶಿವಕುಮಾರ್ ಅವರ ಆಲೋಚನೆಗಳಿಗೆ ಹತ್ತಿರವಾಗಿದೆ. ಒಂದೆಡೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಪಟ್ಟಿ ಸಿದ್ಧಪಡಿಸಲು ಸರಣಿ ಸಭೆಗಳನ್ನ ಈಗ ನಡೆಸ್ತಾ ಇದ್ದಾರೆ. ಹೊರಗಡೆ ಕೆಲವು ನಾಯಕರು ತಮ್ಮದೇ ಆದಂತಹ ಒಂದು ಕಾರ್ಯತಂತ್ರಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಚಿವರಾಗಿರುವಂತಹ ಕೆ.ಎಚ್. ಮುನಿಯಪ್ಪ ತಮಗೆ ನೀಡಿರುವಂತಹ ಖಾತೆಯನ್ನ ಬದಲಾವಣೆಯನ್ನ ಮಾಡಬೇಕು ಅಂತೇಳಿ ಪಟ್ಟನ್ನ ಹಿಡಿದಿದ್ರು. ಅದಕ್ಕೆ ಪ್ರತಿಯಾಗಿ ಹೈಕಮಾಂಡ್ ಮುನಿಯಪ್ಪ ಅವರ ಬದಲಿಗೆ ಅವರ ಪುತ್ರಿ ಶಶಿಕಲಾ ಅವರಿಗೆ ಸಚಿವ ಸ್ಥಾನ ನೀಡುವಂತಹ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ. ಇದಕ್ಕೆ ಮುನಿಯಪ್ಪ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ತಮ್ಮನ್ನ ಬದಲಾವಣೆ ಮಾಡಿದ್ದೇ ಆದರೆ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಯಾರಿಗೂ ಕೂಡ ಸಂಪುಟ ಸೇರಲು ಅವಕಾಶವನ್ನು ನೀಡಬಾರದು, ಹೀಗಂತ
ಷರತ್ತನ್ನ ವಿಧಿಸಿದ್ದಾರೆ. ಈ ಮೂಲಕ ಮುನಿಯಪ್ಪ ತಮ್ಮ ಕುಟುಂಬದಲ್ಲೇ ಅಧಿಕಾರ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಡೆಸ್ತಾ ಇರುವಂತಹದ್ದು. ಜೊತೆಗೆ ಎದುರಾಳಿಗಳನ್ನ ಏಕಕಾಲಕ್ಕೆ ಮಕಾಡೆ ಮಲಗಿಸುವಂತಹ ಒಂದು ಕೆಲಸವನ್ನ ಮುನಿಯಪ್ಪ ಮಾಡಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಮುನಿಯಪ್ಪ ಅವರ ಮಾತಿಗೆ ಮಣೆ ಹಾಕಿದರೆ ಕೋಲಾರ ಜಿಲ್ಲೆಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವುದು ಖಚಿತವಾಗಿದೆ. ಲಕ್ಷ್ಮಣ್ ಸವದಿ, PM ಅಶೋಕ್, ಗಣೇಶ್ ಹುಕ್ಕೇರಿ, ಮಹಾಂತೇಶ್ ಕೌಜಲಗಿ ಅವರ ಪೈಕಿ ಮತ್ತೊಬ್ಬರಿಗೆ ಅವಕಾಶವನ್ನು ನೀಡಬೇಕು. ಅವಕಾಶ ವಂಚಿತರ ಬೆಂಬಲಿಗರು ಬೀದಿಗಿಳಿಯುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತಹದ್ದು. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ RB ತಿಮ್ಮಾಪುರ್, JT ಪಾಟೀಲ್, ವಿಜಯಾನಂದ ಕಾಶರಪ್ಪನವರ ನಡುವೆ ಒಂದು ತೀವ್ರವಾದಂತಹ ಒಂದು ಪ್ರಬಲ ಪೈಪೋಟಿ ಈಗ ಶುರುವಾಗಿರುವಂಥದ್ದು. ವಿಜಯಾನಂದ ಕಾಶಪ್ಪನವರಿಗೆ ಅವಕಾಶ ಸಿಗದೇ ಇದ್ದರೆ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನ ಪ್ರಬಲಗೊಳಿಸಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ನಿರ್ಮಾಣ ಮಾಡುವುದಾಗಿ ಎಚ್ಚರಿಕೆಯನ್ನು ಈಗ ಕೊಟ್ಟಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಿಂದ ಶಿವಾನಂದ ಪಾಟೀಲ್ ಮರಳಿ ಮತ್ತೆ ಯತ್ನ ಮಾಡ್ತಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆಯಿಂದ ಈಗಾಗಲೇ ಇಬ್ಬರು ಶಾಸಕರಿದ್ದಾರೆ. ಕನೀಜಾ ಫಾತಿಮಾ ಹೆಸರು ಮಹಿಳಾ ಕೋಟದಲ್ಲಿ ಕೇಳಿ ಬರ್ತಾ ಇದೆ. ಅವಕಾಶ ಸಿಗದೆ ಇದ್ದರೆ ಅಜಯ್ ಸಿಂಗ್ ಮತ್ತು BR ಪಾಟೀಲ್ ಪಕ್ಷ ತೊರೆಯುವಂತಹ ಒಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಬೀದರ್ ಜಿಲ್ಲೆಯಲ್ಲಿ ರಹೀಂ ಖಾನ್, ರಾಯಚೂರಿನ ಜಿ ಅಂಪಯ್ಯ ನಾಯಕ್, ಬಸನಗೌಡ ದದ್ದಲ್, ಹಂಪನಗೌಡ ಬಾದರ್ಲಿ, ಬಸನಗೌಡ ತುರ್ವಿನಾಹಳು ಅವರ ನಡುವೆ ಈಗ ಪೈಪೋಟಿ ಶುರುವಾಗಿರುವುದು. ಇನ್ನು ಕೊಪ್ಪಳ ಜಿಲ್ಲೆ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿರುವುದು. ಬಸವರಾಜ್ ರಾಯರೆಡ್ಡಿ, ರಾಘವೇಂದ್ರ ಹಿಟ್ನಾಳ್, ಶಿವರಾಜ್ ತಂಗಡಗಿ ಈ ಮೂರು ಜನರು ಕೂಡ ಸಿದ್ದರಾಮಯ್ಯವರ ಆಪ್ತರಾಗಿದ್ದವರು. ಇವರ ಪೈಕಿ ಒಬ್ಬರಿಗೆ ಅವಕಾಶ ನೀಡಬೇಕಾದ್ರೆ ಮೂವರಲ್ಲಿ ಒಂದು ಆಯ್ಕೆ ಕಷ್ಟ ಸಾಧ್ಯ ಅಂತೇಳಿ ಸಿದ್ದರಾಮಯ್ಯ ಈಗ ಹಸಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಗದಗ ಜಿಲ್ಲೆಯಿಂದ HK ಪಾಟೀಲ್ ಮತ್ತೆ ಸಂಪುಟ ಸೇರುವಂತಹ ಒಂದು ಸಾಧ್ಯತೆ ಇದೆ. GS ಪಾಟೀಲ್ ಅವರ ಪ್ರಯತ್ನ ನೀರಿನಲ್ಲಿ ಹೋಮ ಮಾಡುವಂತ ಆಗ್ತಾ ಇದೆ. ಇನ್ನು ಧಾರವಾಡದಿಂದ ಸಂತೋಷ್ ಲಾಡ್, ಪ್ರಸಾದ್ ಅಬ್ಬಯ್ಯ ಅವರ ನಡುವೆ, ಜೊತೆಗೆ NH ಕೋನರೆಡ್ಡಿ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಉತ್ತರ ಕರ್ನಾಟಕದಿಂದ RV ದೇಶಪಾಂಡೆ, ಹಾವೇರಿಯಿಂದ ರುದ್ರಪ್ಪ ಲಮಾಣಿ ಅಥವಾ ಶ್ರೀನಿವಾಸ್ ಮಾನೆ. ಇನ್ನು ಚಿತ್ರದುರ್ಗದಿಂದ T ರಘುಮೂರ್ತಿ, ದಾವಣಗೆರೆಯಿಂದ DG ಶಾಂತನಗೌಡ, ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಅಥವಾ ಬೇಳೂರು ಗೋಪಾಲಕೃಷ್ಣ. ಇನ್ನು ಚಿಕ್ಕಮಗಳೂರಿನಿಂದ TD ರಾಜೇಗೌಡ ಅಥವಾ KS ಆನಂದ್. ತುಮಕೂರು ಜಿಲ್ಲೆಯಿಂದ K ಷಡಕ್ಷರಿ ಅಥವಾ TB ಜಯಚಂದ್ರ. ಚಿಕ್ಕಬಳ್ಳಾಪುರದಿಂದ SN ಸುಬ್ಬಾರೆಡ್ಡಿ ಸಚಿವರಾಗುವಂತಹ ಒಂದು ಸಾಧ್ಯತೆ ಇದೆ. ಇನ್ನು ವಿಜಯನಗರ, ಬಳ್ಳಾರಿ ಅವಿಭಜಿತ ಜಿಲ್ಲೆಯಿಂದ B ನಾಗೇಂದ್ರ ತಮಗೆ ಸಚಿವ ಸ್ಥಾನವನ್ನು ನೀಡಬೇಕು. ವಾಲ್ಮೀಕಿ ಹಗರಣದಲ್ಲಿ ಜೈಲು ಪಾಲಾದರೂ ನಾನು ಯಾರ ಹೆಸರನ್ನು ಹೇಳಲಿಲ್ಲ, ಹೀಗಂತ ಸೂಕ್ಷ್ಮವಾಗಿ ಸಂದೇಶವನ್ನು ರವಾನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದಿಂದ ಶರತ್ ಬಚ್ಚೇಗೌಡ, ಬೆಂಗಳೂರು ದಕ್ಷಿಣದಿಂದ SC ಬಾಲಕೃಷ್ಣ, ಮೈಸೂರಿನಿಂದ ತನ್ವೀರ್ ಸೇಠ್, ಚಾಮರಾಜನಗರದಿಂದ AR ಕೃಷ್ಣಮೂರ್ತಿ ಇವರೆಲ್ಲರೂ ಕೂಡ ಸಂಭವನೀಯರ ಪಟ್ಟಿಯಲ್ಲಿ, ಸಚಿವರ ಪಟ್ಟಿಯಲ್ಲಿ ಇರುವಂತಹ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ NA ಯಾರಿಸ್, ರಿಜ್ವಾನ್ ಅರ್ಷಾದ್ ಅವರ ನಡುವೆ ಈಗ ತೀವ್ರವಾಗಿ ಪೈಪೋಟಿಯನ್ನ ಇರುವಂತಹದ್ದು. ಇಷ್ಟೂ ಜನ ನಾಯಕರಲ್ಲಿ ಅಂತಿಮವಾಗಿ 20 ಜನರನ್ನ DK ಶಿವಕುಮಾರ್ ಅವರು ಜೊತೆಗೆ ಹೈಕಮಾಂಡ್ ಆಯ್ಕೆಯನ್ನ ಮಾಡಬೇಕಾಗುತ್ತೆ. ಯಾರಿಗೆ ಈ ಸಲ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ, ಅಥವಾ ಒಂದು ವೇಳೆ ಮಂತ್ರಿಗಿರಿ ಭಾಗ್ಯ ಸಿಗಲಿಲ್ಲ ಅಂದ್ರೆ ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾರೆ, ಅದೆಲ್ಲವೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಗೊತ್ತಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.